ಸರ್ಕಾರ ತುಷ್ಟೀಕರಣ ರಾಜಕೀಯವನ್ನು ಮಾಡುತ್ತೆ ಅನ್ನೋದಕ್ಕೆ ಮಗದೊಮ್ಮೆ ಮತ್ತೊಮ್ಮೆ ಪ್ರೂವ್ ಅನ್ನ ಮಾಡ್ತಾ ಹೋಗ್ತಾ ಇದೆ. ಅದು ಕೆಜೆಹಳ್ಳಿ ಡಿಜೆಹಳ್ಳಿ ಪ್ರಕರಣ ಸೇರಿದಂತೆ ಈಗ ಹುಬ್ಬಳ್ಳಿ ಗಲಭೆಗೂ ವಿಚಾರದಲ್ಲಿ ಹಿಂದೆಯೂ ಕೂಡ ಈ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರ ತಗೊಂಡಿತ್ತು. ಈಗ ಅದರ ಬಗ್ಗೆ ಅಧಿಕೃತವಾಗಿ ಮುಂದಾಗ್ತಾ ಇದೆ. 43 ಕೇಸ್ಗಳನ್ನು ಹಿಂಪಡೆಯೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಹುಬ್ಬಳ್ಳಿ ಗಲಭೆಗೆ ಸಂಬಂಧಿಸಿದ 7 ಪ್ರಕರಣಗಳನ್ನು ಹಿಂಪಡೆಯುವ ಪ್ರಕ್ರಿಯೆಯನ್ನು ಸರ್ಕಾರ ಈಗ ಆರಂಭಿಸಿದೆ. ಎನ್ಐಎ ವಿಶೇಷ ಕೋರ್ಟ್ಗೆ ಕೇಸ್ ವಾಪಸಾತಿ ಅರ್ಜಿಯನ್ನು ಎಸ್ಪಿಪಿ ಮೂಲಕ ಸಲ್ಲಿಕೆಯನ್ನು ಮಾಡಿದ್ದಾರೆ. ಪ್ರಕರಣದ ವಿಚಾರಣೆ 7ನೇ ತಾರೀಕಿಗೆ ಮುಂದೂಡಿಕೆ ಆಗಿದೆ. ಇನ್ನು ಈ ಕೇಸ್ ಹಿಂಪಡೆಯುವ ಸರ್ಕಾರದ ತೀರ್ಮಾನ ಆಕ್ಷೇಪಿಸಿ ಇಬ್ಬರು ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಅದು 17ರಂದು ವಿಚಾರಣೆ ನಡೆಯುತ್ತೆ. ಸರ್ಕಾರದ ನಡೆಯನ್ನು ಬಿಜೆಪಿ ತೀವ್ರವಾಗಿ ಟೀಕಿಸಿದೆ. ಇನ್ನು ಸಿಟಿ ರವಿ ಅವರು ಸಿಟ್ಟಾಗಿದ್ದಾರೆ. ಹುಬ್ಬಳ್ಳಿ ಠಾಣೆ ಮೇಲೆ ದಾಳಿ ಮಾಡಿರೋರು ದೇಶಪ್ರೇಮಿಗಳ, ಇವರಿಗೆ ಯಾವುದರಲ್ಲಿ ಹೊಡಿಬೇಕು ಅಂತ ಕೇಳಿದ್ದಾರೆ. ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವರು ಅವರು ದೇಶ ಪ್ರೇಮಿಗಳ ಅಥವಾ ರೈತರ ಅಥವಾ ಕನ್ನಡ ಪ್ರೇಮಿಗಳ? ಅವರು ಮತಾಂಧರು. ಪೊಲೀಸ್ ಠಾಣೆ ಮೇಲೆ ಬೆಂಕಿ ಹಾಕ್ಲಿಕ್ಕೆ ಬರ್ತಾರೆ, ಪೊಲೀಸ್ ಠಾಣೆ ಮೇಲೆ ದಾಳಿ ನಡೆಸ್ತಾರೆ. ಅವ್ರ ಕೇಸ್ ವಾಪಸ್ ತೆಗೆದುಕೊಳ್ಳುವಂತ ಕೆಟ್ಟ ರಾಜನೀತಿಯನ್ನ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಇವ್ರ ರಾಜನೀತಿಗೆ ಯಾವುದ್ರಲ್ಲಿ ಹೊಡಿಬೇಕು ಹೇಳಿ? ಶಬ್ದಗಳಿಂದ ಖಂಡಿಸಿದ್ರು ಸಾಕಾದಿಲ್ಲ. ಜನ ಇವರಿಗೆ ಮುಖಕ್ಕೆ ಮಂಗಳಾರತಿ ಎತ್ತಬೇಕು, ಕ್ಯಾಕರ್ಸ್ ಉಗಿಬೇಕು, ಅವಾಗಲೇ ಬುದ್ಧಿ ಬರೋದು. ಈ ಕೆಟ್ಟ ರಾಜನೀತಿಯ ಪರಿಣಾಮ ಬಹುಶಃ ಇವರ ಮನಸ್ಥಿತಿಯೇ ಎಷ್ಟು ಕೆಟ್ಟು ಹೋಗಿದೆ ಅನ್ನೋದಕ್ಕೆ ನಿದರ್ಶನ. ಸೊ ಹಾಗಿದ್ದಾಗಿ ಹುಬ್ಬಳ್ಳಿ ಕೇಸ್ ವಾಪಸ್ ಏನಿದೆ, ಸರ್ಕಾರ ನೀಡಿರುವಂತಹ ಕಾರಣ ಏನು ಅನ್ನೋದನ್ನ ನೋಡ್ಬಿಡೋಣ. ಅಕ್ಟೋಬರ್ನಲ್ಲೇ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿತ್ತು. ಪರಮೇಶ್ವರ್ ಹೇಳಿರೋದನ್ನ ಸುಳ್ಳು ಕೇಸ್ ಹಾಕಿದ್ರೆ ಪರಿಶೀಲಿಸಿ ವಾಪಸ್ ಪಡೆಯೋಕೆ ಸರ್ಕಾರಕ್ಕೆ ಅವಕಾಶ ಇದೆ. ಅಷ್ಟೊಂದು ಜನರ ಮೇಲೆ ಹಾಕುವ ಅಗತ್ಯ ಇಲ್ಲ, ಸಂಪುಟ ಉಪಸಮಿತಿ ಅಭಿಪ್ರಾಯ ಅಂತ ಅವರು ಹೇಳಿದ್ದಾರೆ. ಈ ಪ್ರಕರಣದಲ್ಲಿ ಕೇವಲ ಅಲ್ಪಸಂಖ್ಯಾತರಷ್ಟೇ ಅಲ್ಲ ವಿದ್ಯಾರ್ಥಿಗಳು, ರೈತರು ಇದ್ದಾರೆ ಅನ್ನೋದು. ಬಿಜೆಪಿ ಸರ್ಕಾರ ಇದ್ದಾಗಲೂ ಹಲವು ಕೇಸ್ ವಾಪಸ್ ಪಡೆದಿತ್ತು. ಯುಪಿಯಲ್ಲಿ ಅಲ್ಲಿನ ಸಿಎಂ ವಿರುದ್ಧದ ಹಲವು ಕೇಸ್ ಹಿಂಪಡೆಯಲಾಗಿದೆ ಅಂತ ಅವರ ಸ್ಪಷ್ಟನೆ. ಸರ್, ಕೇಸ್ ವಾಪಸ್ ಪಡೆಯೋದಕ್ಕೆ ಅವಕಾಶ ಇರುತ್ತೆ, ಆದರೆ ಎಂಥ ಕೇಸ್ಗಳನ್ನ ವಾಪಸ್ ಪಡಿತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ ಸರ್. ಹಾಗಂದ್ರೆ ಈಗ ಅಲ್ಪಸಂಖ್ಯಾತರು, ಈಗ ಹುಬ್ಬಳ್ಳಿ ಠಾಣೆ ಮೇಲೆ ಗಲಾಟೆ ಮಾಡಿದವ್ರನ್ನ ಕೇಸ್ ವಾಪಸ್ ತಗೊಳ್ತೀವಿ, ಅಷ್ಟೊಂದು ಜನರ ಮೇಲೆ ಕೇಸ್ ಹಾಕೋ ಅವಶ್ಯಕತೆ ಇರಲಿಲ್ಲ ಅಂತ ನಂಗೆ ಗೊತ್ತಿಲ್ಲ. ಬಟ್ ಕೇಸ್ ವಾಪಸ್ ತಗೊಳಕ್ಕೆ ಅವ್ರಿಗೆ ಅವಕಾಶ ಇದೆ. ಎಂಥದ್ದು ಪಂಥದ್ದು ಅನ್ನೋದನ್ನು ತೀರ್ಮಾನ ಮಾಡಕ್ಕೆ ನಾನು ಪೊಲೀಸ್ನವನು ಅಲ್ಲ, ಸರ್ಕಾರವೂ ಅಲ್ಲ. ಬಟ್ ರೈತರು ಮತ್ತೆ ವಿದ್ಯಾರ್ಥಿಗಳದ್ದು ಸಂಬಂಧ ಇಲ್ಲ. ಅವರು ಪ್ರತಿಭಟನೆ ಮಾಡಿದ್ರು, ಅದಕ್ಕಾಯ್ತು. ಬಟ್ ಬೇರೆ ಅದು ಪೊಲೀಸ್ ಠಾಣೆಗೆ ಬೆಂಕಿ ಇಟ್ಟು ಪೊಲೀಸ್ ಜೀಪ್ಗಳನ್ನ ಒಡೆದಾಕಿ ಪೊಲೀಸ್ ಸುಳ್ಳು ಕೇಸ್ ಹಾಕಿದ್ರೆ ಪರಿಶೀಲಿಸಿ ಸರ್ಕಾರಕ್ಕೆ ಪಡೆಯೋದಕ್ಕೆ ಅವಕಾಶ ಇದೆ. ಪರಮೇಶ್ವರ್ ಅವರ ಹೇಳಿಕೆ ಫಸ್ಟ್ ಪಾಯಿಂಟ್. ಸುಳ್ಳು ಕೇಸು ಹಾಕಿದವರ ಮೇಲೆ ಈಗ ಯಾವ ಕೇಸ್ ಹಾಕ್ತೀರಿ ಹಂಗಾರೆ? ಫಸ್ಟ್ ಆಫ್ ಆಲ್ ಸುಳ್ಳು ಕೇಸ್ ಯಾಕೆ ಹಾಕಿದ್ರಿ? ಪೊಲೀಸರು ತಪ್ಪಾಯ್ತು. ಎಕ್ಸಾಕ್ಟ್ಲಿ. ವೈ ಡಿಡ್ ಪೊಲೀಸ್ ಗೋ ಫಾರ್ ಫಾಲ್ಸ್ ಕೇಸಸ್? ಹಾಗಾದ್ರೆ ಒಂದು ವೇಳೆ ಈಗೇನೋ ಮುಸ್ಲಿಂ ಪ್ರೇಮಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಹಾಗಾಗಿ ಅವ್ರು ಯಾರೋ ಪಾಪ ಅಲ್ಪಸಂಖ್ಯಾತರೋ ಮುಸ್ಲಿಮರೋ ಬಚಾವ್ ಆಗ್ತಿರ್ಬೋದು. ಮುಸ್ಲಿಂ ಪ್ರೇಮಿ ಕಾಂಗ್ರೆಸ್ ನಾನು ಹೇಳ್ತಿರೋದು. ಹಾಗಾದರೆ ಕಾಂಗ್ರೆಸ್ನ ಸ್ಥಾಪಿತ ಇದರಲ್ಲಿರೋದು ಅದೊಂದೇ ಅವ್ರಿಗೆ ಸದ್ಯಕ್ಕೆ. ಹಾಗಾಗಿ ಅವ್ರು ದೇಶದಲ್ಲಿ ಉದ್ಧಾರ ಆಗೋಕ್ಕಾಗಲ್ಲ. ನಾನು ಹೇಳ್ತಿರೋದು ಮೇಲ್ನೋಟಕ್ಕೆ ಹೇಳ್ತಾರೆ ಎಲ್ಲರನ್ನೂ ಸೇರಿಸ್ತೀವಿ ಅಂತ. ಸೇರಿಸಲ್ಲ ಅಂತ ಜನಕ್ಕೆ ಗೊತ್ತಾಗೋಗಿದೆ. ಅದು ಏನೋ ಇಟ್ಸ್ ಓಕೆ. ಅದಿರೋದ್ರಿಂದ ಈಗ ಅವ್ರು ಬಚಾವ್ ಆದರು. ಒಂದು ವೇಳೆ ಅದು ಅಲ್ಲದೆ ಬೇರೆಯವ್ರು ಇದ್ದಿದ್ದಿದ್ರೆ ಆ ಸುಳ್ಳು ಕೇಸ್ಗಳಲ್ಲೇ ಅವರೆಲ್ಲ ಸಿಗಾಕೋಬೇಕಿತ್ತ ಹಂಗಾರೆ ನಿಮ್ಮ ಪ್ರಕಾರ? ಹಂಗಾರೆ ಸುಳ್ಳು ಕೇಸ್ ಹಾಕಿದವರ ಮೇಲೆ ಕ್ರಮ ಏನು ಹೇಳಿ? ಫಸ್ಟ್ ನಂಬರ್ 1 ಹಾಕಿದ್ರೆ. ನಂಬರ್ 2 ಅಷ್ಟೊಂದು ಜನರ ಮೇಲೆ ಹಾಕುವ ಅಗತ್ಯವಿಲ್ಲ. ಸಂಪುಟ ಉಪಸಮಿತಿ ಅಭಿಪ್ರಾಯ. ಸಂಪುಟ ಉಪಸಮಿತಿ ಕೋರ್ಟು ಅಲ್ಲ, ಜಡ್ಜಸ್ಸು ಅಲ್ಲ, ನ್ಯಾಯಾಲಯನೂ ಅಲ್ಲ, ನೀವು ಕಾನೂನು ಪಂಡಿತರು ಅಲ್ಲ. ನೀವು ಯಾರು? ರಾಜಕಾರಣದಲ್ಲಿ 10 ಓಟ್ ಎಕ್ಸ್ಟ್ರಾ ತಗೊಂಡು ಬಂದಿರೋಂಥವ್ರುಗಳು ಅಷ್ಟೇ. ನೀವೇನು ನೀವಿನ ಮೇಲಿಂದ ಇಳಿದು ಬಂದುಬಿಟ್ಟಿದ್ದೀರಾ? ನೀವೇನು ಲಾ ಓದಿ ಜಡ್ಜ್ಗಳ? ನೀವೇನೂ ಅಲ್ಲ. 15 ಓಟ್ ಎಕ್ಸ್ಟ್ರಾ ಬಂದಿರಬೇಕು. ಅಲ್ಲಿ ಭಾಳ ಸಂಪುಟದಲ್ಲಿ ಕೂತಿರೋರಿಗೆ 3000 ಓಟೋ 2000 ಓಟೋ ಎಕ್ಸ್ಟ್ರಾ ಬಂದಿರಬೇಕಷ್ಟೇ. ಹಾಗಾಗಿ ನೀವೆಂಗೆ ಡಿಸೈಡ್ ಮಾಡ್ತೀರಾ ಇಷ್ಟು ಜನದ ಮೇಲೆ ಹಾಕಬೇಕು, ಇಷ್ಟು ಜನದ ಮೇಲೆ ಹಾಕಬಾರ್ದು ಅನ್ನೋದನ್ನು? ಹೌ ಡು ಯು ಡಿಸೈಡ್? ಹೂ ಆರ್ ಯು ಟು ಡಿಸೈಡ್? ಸರ್ಕಾರ ಅಂದ ತಕ್ಷಣ ಎಲ್ಲ ಮಾಡಿಬಿಡ್ತೀವಿ ಅಂತಲ್ಲ. ಅಲ್ಪಸಂಖ್ಯಾತರಷ್ಟೇ ಅಲ್ಲ, ವಿದ್ಯಾರ್ಥಿಗಳು, ರೈತರು ಇದ್ದಾರೆ. ನಂಗೆ ಗೊತ್ತಿಲ್ಲ ರೈತರು ವಿದ್ಯಾರ್ಥಿಗಳು ಈ ಪೊಲೀಸ್ ಪ್ರಕರಣದಲ್ಲಿ, ಪೊಲೀಸ್ ಠಾಣೆ ಪ್ರಕರಣಕ್ಕೆ ಯಾಕೆ ಬಂದಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ವಾಪಸ್ ತೆಗಿತಾ ಇರೋ ಕೇಸ್ಗಳಲ್ಲಿ ಅದು ಬೇರೆ ವಿಚಾರ. ಅದನ್ನು ತಂದು ಇದಕ್ಕೆ ತಗಲಾಕೋಬಿಟ್ಟು ಮರ್ಡರರ್ ಜೊತೆ ಪಿಕ್ ಪಾಕೆಟರ್ ತಂದುಬಿಟ್ಟು ಪಿಕ್ ಪಾಕೆಟರ್ ತೋರಿಸ್ಬಿಟ್ಟು ಮರ್ಡರನ್ನು ಬಿಡಿಸ್ಬೇಡಿ. ನೀವು ಮಾಡ್ತಿರೋ ಕೆಲಸ ಅದೇನೆ. ಈ ಸರ್ಕಾರ ದ್ರೋಹಿ ಸರ್ಕಾರ ನನ್ನ ಪ್ರಕಾರದಲ್ಲಿ. ಈ ವಿಚಾರದಲ್ಲಿ ಅಷ್ಟೇ ಅಲ್ಲ, ಎಲ್ಲೆಲ್ಲಿ ಪೊಲೀಸ್ ಸ್ಟೇಷನ್ಗಳ ಮೇಲೆ ದಾಳಿ ಆಗಿದೆ ಅಲ್ಲೆಲ್ಲ ಸರ್ಕಾರಗಳು ಈ ರೀತಿ ಬಿಹೇವ್ ಮಾಡಿರೋದ್ರಿಂದಾನೇ ಮೊನ್ನೆ ಉದಯಗಿರಿ ಮತ್ತೆ ನಡೆದಿದ್ದು. ಇನ್ನು 10 ನಡೆಯುತ್ತೆ ಈ ಕಾಂಗ್ರೆಸ್ ಸರ್ಕಾರದ ಅವಧಿ ಒಳಗಡೆ. ಬರೆದಿಟ್ಕೊಳ್ಳಿ, ಹೇಳಿದ್ದೀನಿ. ನಡೆದೇ ಇವರಿಂದಾನೇ ನಡೆಯೋದು, ಕಾಂಗ್ರೆಸ್ಸಿಂದಾನೇ. ಕಾಂಗ್ರೆಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಓಕೆ. ಬಿಜೆಪಿ ಸರ್ಕಾರ ಇದ್ದಾಗಲೂ ಪಡೆದಿರ್ಬೋದು, ಪಡೆದಿದ್ರೆ ಅದು ರಾಂಗೆ ಸ್ಟೇಷನ್ ಮೇಲೆ ಆಗಿದ್ದಾಗ.
ಬಟ್ ಅಲ್ಲಿ ವ್ಯವಸ್ಥೆ ಮೇಲೆ ಆಗಿದ್ದ ಹಿಂದೂ ಸಂಘಟನೆಗಳ ಕೇಸ್ಗಳನ್ನು ವಾಪಸ್ ಪಡೆದಿರೋದನ್ನು ಎಕ್ಸಾಕ್ಟ್ಲಿ ಅದನ್ನು ಚಾಲೆಂಜ್ ಮಾಡಬೇಕು. ಯಾವನಾದರೂ ಅಷ್ಟೇ. ಯು ಪಿಲಿ ಆಗಿದೆಯೋ, ಅಮೆರಿಕಾಲಾಗಿದೆಯೋ, US ಅಲ್ಲಿ ಆಗ್ಬಿಟ್ಟಿದೆಯೋ ನಂಗೆ ಗೊತ್ತಿಲ್ಲ, ಅದು ಎಲ್ಲಿ ಬೇಕಾದ್ರೂ ಆಗಿರಲಿ. ಸೊ ಕ್ವಶನ್ ಈಸ್, ಗೌರ್ನಮೆಂಟಿಗೆ ಅನ್ಕಂಟ್ರೋಲ್ಡ್ ಪವರು ಈ ಥರದ ಕ್ರಿಮಿನಲ್ ಕೇಸಸ್ಸನ್ನು ತಗೊಳ್ಳೋದ್ರಲ್ಲಿ ಇರಬೇಕಾ ಇರಬಾರ್ದ ಫಸ್ಟ್ ಡಿಸೈಡ್ ಆಗಬೇಕು. ಯಾರು ಒಬ್ಬರು ಈ ಪಾಯಿಂಟ್ಸನ್ನು ಇಟ್ಕೊಂಡು ಸಾರ್ವಜನಿಕ ಹಿತಾಸಕ್ತಿಯ ರೂಪದಲ್ಲಿ ಒಂದು ಪ್ರಶ್ನೆಯನ್ನು ಎತ್ತಬೇಕು ನ್ಯಾಯಾಲಯದಲ್ಲಿ, ಮೇ ಬಿ ಇನ್ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್. ದಿ ಸ್ಟೇಟ್ಸ್ ಶಾಲ್ ನಾಟ್ ಬಿಕಮ್ ಫೈನಲ್ ಆರ್ಬಿಟ್ರೇಟರ್ ಆಫ್ ಸಚ್ ವಿಡ್ರಾಯಲ್ ಆಫ್ ಕ್ರಿಮಿನಲ್ ಕೇಸಸ್. ಅದಕ್ಕೆ ಒಂದು SOP ಬೇಕು. ಏನು SOP? ಇಂಟರ್ವ್ಯೂನ ಆಗುತ್ತಾ ಸರ್ ಆ ರೀತಿಯಾಗಿ? ಗೊತ್ತಿಲ್ಲ, ಕೋರ್ಟಲ್ಲಿ ಕೇಳಬೇಕು ಇದನ್ನ. ಈ ಅಧಿಕಾರ ಇವ್ರಿಗೆ ಎಲ್ಲಿದೆ, ಎಲ್ಲಿಂದ ಬರ್ತಾ ಇದೆ? ಯಾಕಂದ್ರೆ ಸ್ಟೇಟ್ ಕೇಸ್ ಹಾಕಿದೆ ಅನ್ನೋ ಕಾರಣಕ್ಕೆ ವಿಡ್ರಾ ಮಾಡ್ತಿದ್ದೀವಿ ಅಂತಾರೆ ಅಲ್ವಾ? ಆದರೆ ನ್ಯಾಯಾಲಯ ಅದನ್ನು ತಿರಸ್ಕಾರ ಮಾಡೋ ಅಧಿಕಾರ ಇದೆ ಅದಕ್ಕೆ. ಹಾಗಾಗಿ ಯಾರು ಒಬ್ಬರು ಒಂದು ಕೋರ್ಟ್ಗೆ ಹೋಗಿ ಕೇಳಬೇಕಿದ್ರ. ಇದಕ್ಕೆ ಒಂದು ಇಂಡಿಪೆಂಡೆಂಟ್ ಕಮಿಷನ್ ಏನಾದರೂ ಬೇಕೋ ಜುಡಿಷಿಯರಿ ಸೈಡಿಂದ, ಆರ್ ಮೇ ಬಿ ಇವನ್ ಅಡ್ಮಿನಿಸ್ಟ್ರೇಟಿವ್ ಸೈಡಿಂದನೋ ಪೊಲೀಸ್ ಸೈಡಿಂದನೋ ಒಬ್ರು ಇರೋ ಥರ ರಿಪೋರ್ಟಿಂಗ್ ಟು ಸಂಬಡಿ, ನಾಟ್ ಗೌರ್ನಮೆಂಟ್ ಅಗೈನ್, ಒಂದು ಇರಬೇಕಾ ಒಂದು ಅಪಿಲೇಟಲ್ಲಿ. ಅಲ್ಲಿಗೆ ರಾಜ್ಯ ಸರ್ಕಾರಗಳು ಅದನ್ನು ರೆಕಮೆಂಡ್ ಮಾಡಬೇಕಾ, ಅವರು ಅದನ್ನು ಈ ರೀತಿಯ ಪ್ರಕರಣಗಳನ್ನು ನೋಡಿ ವಿಡ್ರಾಯಲ್ ಸಜೆಷನ್ಸನ್ನು ಶಿಫಾರಸನ್ನು ಕೊಡಬಹುದಾ ಅನ್ನೋದನ್ನು ತರಬೇಕು ಅಂತ ನನಗನ್ನಿಸ್ತಿದೆ. ಗೊತ್ತಿಲ್ಲ ಅವ್ರು ಏನು ಮಾಡ್ತಾರೋ, ಕೋರ್ಟ್ ಏನು ಮಾಡುತ್ತೋ ಗೊತ್ತಿಲ್ಲ. ಅಲ್ಟಿಮೇಟ್ಲಿ ಕೋರ್ಟ್ ಒಪ್ಪಿದ್ರೆ ಉಂಟು, ಇಲ್ಲದಿದ್ರೆ ಇಲ್ಲ. ಇನ್ನು SDPIಗೆ ಇಡಿ ಶಾಕ್ ಕೊಟ್ಟಿದೆ. ಮನಿ ಲಾಂಡ್ರಿಂಗ್ ಆರೋಪ ಸಂಬಂಧ ಬೆಂಗಳೂರು ಸೇರಿ ದೇಶದ ವಿವಿಧೆಡೆ SDPI ಕಚೇರಿಗಳ ಮೇಲೆ ದಾಳಿ ನಡೆಸಿದೆ. SDPI ಅಧ್ಯಕ್ಷ MKYG ಬಂಧನ ಬೆನ್ನಲ್ಲೇ 12 ಕಡೆ ರೇಡ್ ನಡೆದಿದೆ. SDPI ಪಕ್ಷ ರಾಜಕೀಯ ಪಕ್ಷವಾಗಿ ನೋಂದಾಯಿಸಲ್ಪಟ್ಟಿದೆ. ಹೀಗಾಗಿ SDPI ನಿಷೇಧಿಸೋದಕ್ಕೆ ಸಾಧ್ಯವಾಗಿಲ್ಲ. ಇದನ್ನೇ ಅನುಕೂಲವಾಗಿಟ್ಟುಕೊಂಡು PFI SDPI ಮೂಲಕ ಕ್ರಿಮಿನಲ್ ಚಟುವಟಿಕೆಯನ್ನು ನಡೆಸ್ತಾ ಇದೆ ಎನ್ನುವುದು ಇಡಿಯ ಆರೋಪ ಆಗಿದೆ. ಇದಕ್ಕೆ ಪೂರಕ ಎಂಬಂತೆ PFI ಖಾತೆಗಳಿಂದ SDPIಗೆ ಭಾರಿ ಪ್ರಮಾಣದ ಹಣ ವರ್ಗವಾಗಿದೆ, ಅದು ಕಂಡುಬಂದಿದೆ. ಪದೇ ಪದೇ ಇಡಿನ ಹಂಗಾರಿಕೆ ಮಾಡ್ತಿದೆ. ಈ ಪ್ರಕರಣದಲ್ಲಿ ಆಗಿರಬಹುದು, ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಇವ್ರು ಹೇಳಿಬಿಟ್ಟ ತಕ್ಷಣ ನಾನು ಕೇಳತ್ತೆ ಇಲ್ಲ, ಪ್ರೂವ್ ಮಾಡಿ, ಲೆಟ್ ಇಟ್ ಹ್ಯಾಪನ್. ಬಟ್ ಒಂದಂತೂ ನಿಜ, ಅವರಿಬ್ಬರದ್ದು ಒಂದು ಪ್ರೇಮ ಸಂಬಂಧ ಇದೆ ಅನ್ನೋದು ಮಾತ್ರ ಸುಳ್ಳಲ್ಲ. RSSಗೂ BJPಗೂ ನೇರವಾದ ಸಂಬಂಧ ಇಲ್ಲದಿರಬಹುದು. BJP ನೋಂದಾಯಿತ ರಾಜಕೀಯ ಪಕ್ಷ, RSS ಒಂದು ಸಂಘಟನೆ ಅಷ್ಟೇ. ಆದರೆ RSSಗೂ BJPಗೂ ಸಂಬಂಧನೇ ಇಲ್ಲ ಅಂತ ಅನ್ನಕ್ಕಾಗತ್ತೆಯೇ? ಹಂಗಾಗಲ್ಲ. ಸೇಮ್ ಇಸ್ PFI ಅಂಡ್ SDPI. ನಮ್ಮ ಜೊತೆಗೆ ಅವ್ರ ಸಂಬಂಧನೇ ಇಲ್ಲ ಅಂತ SDPI ಹೇಳ್ಕೊಳುತ್ತೆ ಸರ್. ಹೇಳ್ಕೊಳಕ್ಕೇನ್ರಿ, 1000 ಹೇಳ್ಕೊತಾ ಇರ್ಬೋದು, ಅವ್ರ ಪಡಗೋರು ಹೇಳ್ಕೊತಾರೆ, ಹೇಳಕ್ಕೇನು ಇಲ್ಲ. ಹಾಗಿದ್ರೆ ಪ್ರೂವ್ ಮಾಡಬೇಕಾಗಿರೋದು ಅವ್ರ ಜೊತೆಗೆ ಇಡಿ ಮಾಡಬೇಕು, ನಾವಲ್ಲ. ಲೆಟ್ ಇಡಿ ಪ್ರೂವ್ ಇಟ್. ಇಡಿನೋ ಯಾರೋ ಹೂ ಎವರ್ ಹ್ಯಾಸ್ ಡನ್ ದಿಸ್. ಈಗ ಅದೊಂದು ಪ್ರೂವ್ ಆದ್ರೆ ಈಗ ರಾಜಕೀಯ ಪಕ್ಷವಾಗಿರೋದ್ರಿಂದ ಇದನ್ನ ಬ್ಯಾನ್ ಮಾಡ್ಲಿಕ್ಕೆ ಬರುತ್ತೆ ಸರ್? ಮಾಡಬಹುದು, ಕಣ್ಣು ಮುಚ್ಕೊಂಡು ಮಾಡು. ಎಲೆಕ್ಷನ್ ಕಮಿಷನ್ಗೆ ಅದು ನೋಟಿಸ್ ಬರುತ್ತೆ, ಆವಾಗ ಎಲೆಕ್ಷನ್ ಕಮಿಷನ್ ವಿಲ್ ಡಿರೆಕಗ್ನೈಸ್ ದಟ್ ಪಾರ್ಟಿ. ಬಟ್ ಇನ್ನೊಂದು ಹೆಸರಲ್ಲಿ ಬರ್ತಾರೆ, ಅದು ಬೇರೆ ವಿಚಾರ, ಅದು ನಂಗೆ ಗೊತ್ತಿಲ್ಲ. ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಈಗ SDPI ಮೇಲೆ ಅಲ್ಲ, PFI ಮೇಲೆ ಬಂದಿರೋದು ಅದೇ ಆರೋಪ, ಇನ್ಯಾರ ಜೊತೆಗೋ ಸೇರ್ಕೊಂಡ್ರು ಅಂತ. ಇನ್ನು ವಿದೇಶಾಂಗ ಮಂತ್ರಿ ಜಯಶಂಕರ್ ಲಂಡನ್ ಪ್ರವಾಸದಲ್ಲಿ ಭಾರಿ ಭದ್ರತಾ ಲೋಪ ಉಂಟಾಗಿದೆ. ಖಲಿಸ್ತಾನಿ ಅತಿವಾದಿಗಳು ಅಟ್ಟಹಾಸ ಮೆರೆಯೋಕೆ ನೋಡಿದ್ದಾರೆ. ಲಂಡನ್ನ ಚಾಮ್ ಹೌಸ್ನ ಥಿಂಕ್ ಟ್ಯಾಂಕ್ ಭಾರತದ ಉದಯ ಮತ್ತು ಜಗತ್ತಿನಲ್ಲಿ ಅದರ ಪಾತ್ರ ಅನ್ನುವಂಥ ವಿಚಾರ ಸಂಕಿರಣದಲ್ಲಿ ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಆಚೆ ಬರಬೇಕಾದ್ರೆ ಕಾರು ಹತ್ತು ವೇಳೆ ಖಲಿಸ್ತಾನಿ ಬೆಂಬಲಿಗರು ಪ್ರತಿಭಟನೆಗಿಳಿದ್ರು. ಒಬ್ಬನಂತೂ ವಿದೇಶಾಂಗ ಮಂತ್ರಿ ಕಾರಿನ ಬಳಿ ಧಾವಿಸಿದ, ಭಾರತ ಧ್ವಜವನ್ನು ಅಲ್ಲಿ ಹರಿದು ಹಾಕಿದ, ನಿಂದನಾತ್ಮಕವಾದಂಥ ಘೋಷಣೆಯನ್ನು ಕೂಗಿದ. ಕೂಡಲೇ ಪೊಲೀಸರು ಆತನನ್ನು ವಶಕ್ಕೆ ಪಡೆದುಕೊಂಡ್ರು. ಪ್ರತಿಭಟನಾಕಾರನ ಓಡಿಸಿದ್ರು. ಖಲಿಸ್ತಾನಿಗಳ ಕೃತ್ಯವನ್ನು ಭಾರತ ಸರ್ಕಾರ ಕೂಡ ಖಂಡಿಸಿದೆ, ಬ್ರಿಟನ್ ಕೂಡ ಖಂಡಿಸಿದೆ. ಈ ಮಧ್ಯೆ ಕುಂಭಮೇಳದಲ್ಲಿ ದಾಳಿಗೆ ಸಂಚು ರೂಪಿಸಿದ ಆರೋಪದ ಮೇರೆಗೆ ಶಂಕಿತ ಭಯೋತ್ಪಾದಕನನ್ನು UP ಪೊಲೀಸರು ಬಂಧಿಸಿದ್ದಾರೆ. ಅವನು ಬಬ್ಬರ್ ಖಲ್ಸಾದ ಅಂಗಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತೆ, ಲಾಜರ್ ಮಸೀಹ್ ಅಂತ ಪೊಲೀಸರು ವಿಚಾರಣೆಗೊಳಪಡಿಸಿದ್ದಾರೆ. ಈಗ ನಮ್ಮ ದೇಶದಲ್ಲಿ ಆ ಥರದ ಏನಾದರೂ ಗಣ್ಯರು ಹೋದಂಥ ಸಂದರ್ಭದಲ್ಲಿ ಅವರಿಗೆ ವಿಶೇಷ ಭದ್ರತೆಗಳು ದೇಶದಲ್ಲೂ ಹಾಗೇ ಇಲ್ಲ ಅಂತೇನು ಹೇಳಬೇಡಿ. ಆಗಿಲ್ವಾ? ನಿಮಗೆ ಗೊತ್ತಿಲ್ದಿದ್ರೆ ನಾವೇನು ಮಾಡೋಕ್ಕಾಗತ್ತೆ? ಅದಕ್ಕೆ ಆಗಿದೆ. ನಮ್ಮ ದೇಶದಲ್ಲೂ ಈ ಥರದ ಪ್ರೊಟೆಸ್ಟ್ಗಳೆಲ್ಲ, ಚೀನಿಯರು ಬಂದಾಗ ಟಿಬೆಟಿಯನ್ಸ್ ಪ್ರೊಟೆಸ್ಟ್ಗಳನ್ನು ಮಾಡೋದು, ಈ ಥರದ್ದೆಲ್ಲ ನಡೆದಿದೆ. ನಮ್ಮಲ್ಲೂ ಏನು ನಡೆದಿಲ್ಲ ಅಂತೇನಲ್ಲ. ಅದು ಆಯಾಯ ದೇಶಗಳ ಕರ್ತವ್ಯ ಮತ್ತು ಕೆಲಸ, ಅದನ್ನು ಯಾವ ಹಂತದವರೆಗೆ ಬಿಡಬಹುದು ಅನ್ನೋದನ್ನು ಅದು ಅವ್ರು ಮಾಡ್ಕೋಬೇಕಾ ಕೆಲಸ. ನಾವೇನು ಮಾಡೋಕ್ಕಾಗತ್ತೆ ಅದಕ್ಕೆ? ನಮ್ಮ ದೇಶದಲ್ಲಿ ಆಗಿದ್ರೆ ಬೇರೆ ಕತೆ, ಅವ್ರ ದೇಶದಲ್ಲಿ ಅವ್ರು ಮಾಡ್ಬೇಕೀಗ. ಬಟ್ ಈ ಖಲಿಸ್ತಾನಿಗಳು ಅತಿವಾದಿಗಳು ಅನ್ನುವಂಥದ್ದು ಇದ್ದಾಗಲೂ ಕೂಡ ಅದಕ್ಕೆ ಕಡಿವಾಣ ಹಾಕುವಂತ ಏನು ಕಡಿವಾಣ ಹಾಕಬೇಕು? ನಿಮ್ಮ ಪ್ರಕಾರ ಇರಬಹುದು, ಅವ್ರ ಪ್ರಕಾರ ಇರಬೇಕು ಅಂತ ನೀವು ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ? ಈಗ ಚೈನಾ ಹೇಳತ್ ಹಂಗಾರೆ,
ನಾಳೆ ಇಲ್ಲಿರೋ ಟಿಬೆಟಿಯನ್ಸನ್ನೆಲ್ಲ ಅತೀವವಾದಿಗಳು ನಮ್ಮ ದೇಶದ ವಿರುದ್ಧ ಇದ್ದಾರೆ, ಅವ್ರನ್ನ ಕಿಟ್ಕೊಂಡಿದ್ದೀರಿ, ಎಲ್ಲರನ್ನು ಓಡಿಸಿ ನಮ್ಮ ದೇಶಕ್ಕೆ ಅಂತಾರೆ, ಕಳಿಸ್ತೀರಾ ನೀವು? ನೀವು ಹೆಂಗೆ ನೋಡ್ತೀರಿ ಟಿಬೆಟನ್ನ? ದಟ್ಸ್ ಹೌ ಇಟ್ ಈಸ್. ಹಾಗಾಗಿ ನಾವಿದರ ಜೊತೆ ಬದುಕಬೇಕು, ಬದುಕುವುದನ್ನು ಕಲಿಯಬೇಕು. ಅವರು ಅಲ್ಲಿ ಏನು ಮಾಡ್ತಾರೆ ಅನ್ನೋದನ್ನು ರಾಜತಾಂತ್ರಿಕವಾಗಿ ನಾವು ನಿರ್ವಹಿಸಬೇಕು. ದೇಶದ ಒಳಗೆ ನಡೆದರೆ ಬಡಿದು ಹಲ್ಲು ಉದುರಿಸಬೇಕು ಅಷ್ಟೇ. ಓಕೆ. ಇನ್ನು ಸಿಎಂ ಸಿದ್ದರಾಮಯ್ಯ ನಾಳೆ ದಾಖಲೆಯ 16ನೇ ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ಬೆಳಗ್ಗೆ 10:15ಕ್ಕೆ ಸಿಎಂ ಬಜೆಟ್ ಮಂಡಿಸ್ತಾರೆ. 10 ನಿಮಿಷಗಳ ಕಾಲ ಮಾತ್ರ ಕಾಲಿನ ನೋವಿನ ಕಾರಣ ಬಜೆಟ್ ಅನ್ನು ನಿಂತುಕೊಂಡು ಮಂಡಿಸ್ತಾರೆ. ಬಜೆಟ್ ಗಾತ್ರ 4 ಲಕ್ಷ ಕೋಟಿ ದಾಟುವ ನಿರೀಕ್ಷೆ ಇದೆ. ಅಂದಾಜು 1.25 ಲಕ್ಷ ಕೋಟಿ ಸಾಲದ ಪ್ರಸ್ತಾಪ ಮಾಡುವ ಸಂಬಂಧ ಇದೆ. ಇನ್ನು ಬಜೆಟ್ ಮಂಡನೆಗೆ ಮೊದಲು ಬಾಕಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಿ ಅಂತ ಒತ್ತಾಯಿಸಿ ರಾಜ್ಯದ ಹಲವೆಡೆಗಳಲ್ಲಿ ಪ್ರತಿಭಟನೆ ಆಗಿದೆ. ಕೆಲವರು ನಮಗೆ ಗ್ಯಾರಂಟಿ ಬೇಡ, ಮೂಲಸೌಕರ್ಯ ಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ಮಧ್ಯೆ ನನ್ನ ಮೇಲಿನ ಕೋಪಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಸಿಎಂ ಅನ್ಯಾಯ ಮಾಡ್ತಾ ಇದ್ದಾರೆ, ಈ ಬಾರಿಯೂ ಏನು ಕೊಡಲ್ಲ ನೋಡಿ ಅಂತ ಸುಧಾಕರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಂಸದರು ನನ್ನ ಮೇಲೆ ನಿಮಗೆ ಕೋಪ ಇದ್ರೆ ಇರಲಿ, ಜಿಲ್ಲೆಯ ಜನರ ಮೇಲೆ ಯಾಕೆ? ಇಂಥ ಒಳ್ಳೆ ವೈದ್ಯಕೀಯ ಕಾಲೇಜ್ ಮಾಡಿದ್ದೀವಿ, ಅದಕ್ಕೆ ಆಸ್ಪತ್ರೆ ಸೇವೆಯನ್ನು ಒದಗಿಸುವಂಥ ಕೆಲಸಕ್ಕೆ ಮಾಡಲಿಲ್ಲ, ಉದ್ದುದ್ದ ಭಾಷಣ ಮಾಡ್ತಾರೆ. ಬಜೆಟ್ ಅನ್ನೋದು ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಾವು ಪಬ್ಲಿಕ್ ರೀ, ಯಾಕಂದ್ರೆ ಮ್ಯಾಲಿನವ್ರು ಹೆಂಗೆ ಮಾಡ್ತಾರಲ್ಲ ಹಂಗೆ ನಾವು ಮಾಡ್ತೇವೆ. ಹಾಗಾಗಿ ಅವರು ಮಂತ್ಲಿ ನಮ್ಗೆ ರೊಕ್ಕ 2,000 ರೂಪಾಯಿ ಹಾಕ್ಬೇಕಾ? ಈ ತಿಂಗಳೊಳಗೆ 1ನೇ ತಾರೀಕು 2ನೇ ತಾರೀಕು ಇಲ್ಲ ಅಂದ್ರೆ 7ನೇ ತಾರೀಕು ಆದ್ರೆ 2,000 ರೂಪಾಯಿ ಬರ್ತಿದ್ದು ರೀ ಸರಿ. ಈಗಂತೂ ಇಲ್ಲೇ ಇಲ್ರಿ, 3-4 ಕಂತಾದ್ರಿ ಅಮೌಂಟ್ ಬಂದೇನೇ ಇಲ್ಲ ರೀ ಸರಿ. 5 ತಿಂಗಳಿಂದ ಬಂದಿಲ್ಲ. ನಮಗೆ ಅಂತಲ್ಲ, ಬೇರೆ ಹೆಣ್ಮಕ್ಳು ತುಂಬ ಬಡವರಿದ್ದಾರೆ, ಅವ್ರಿಗೆ ಬರಲೇಬೇಕು. ಒಂದು ಡೇಟ್ ಅಂತ ಫಿಕ್ಸ್ ಮಾಡಿ ಅದಕ್ಕೆ ಟೈಮ್ ಆಗಿ ಬರೋದು ಕೊಡಬೇಕು. ಹಾಕೋದು ಬ್ಯಾಡ್ರಿ ನಮ್ಗೆ ದುಡ್ಡು, ನಮಗೇನ್ ಬೇಕು? ಮೂಲಭೂತ ಸೌಕರ್ಯಗಳ ಕರೆಕ್ಟ್ ಕೊಡ್ರಿ, ಗೌರ್ಮೆಂಟ್ ಇಂದ ರೇಷನ್ ಕರೆಕ್ಟ್ ಆಗಿ ಕೊಡ್ರಿ, ಮನಿ ಕಟ್ಟಾಕ ಯಾವ್ದು ನಮ್ಗೆ ಏನೈತೆ ನೋಡ್ರಿ ಅದನ್ನ ಹೆಲ್ಪ್ ಮಾಡ್ರಿ. ಆದ್ರೆ ನಮ್ಗೆ ಇದು 2,000 ನಮಗ್ ಬೇಡ. ಒಂದು 5ನೇ ತಾರೀಕು 10ನೇ ತಾರೀಕೊಳಗೆ ಮಹಿಳೆಯರಿಗೆ ಆ ಹಣ ಸೇರುವಂತೆ ವ್ಯವಸ್ಥೆ ಮಾಡಬೇಕು. ಯಾಕಂದರೆ ಮಹಿಳೆಯರು ಪಾಪ ಸಬಲರಾಗಿದ್ದಾರೆ, ಆದ್ರೂ ಅವ್ರಿಗೆ ತಮ್ಮದೇ ಆದ ಒಂದು ಖರ್ಚು ವೆಚ್ಚಗಳಿರ್ತದೆ. ಸೊ ಏನಿರಬಹುದು ಅನ್ನೋದನ್ನು ನೋಡ್ಬಿಡೋಣ ಸರ್ ಬಜೆಟಲ್ಲಿ. ನೋಡಿ, ಎಸ್, ಗ್ಯಾರಂಟಿಗಳು ಯಥಾಸ್ಥಿತಿ ಮುಂದುವರಿಯುತ್ತೆ. ಅದಕ್ಕೆ 60ರಿಂದ 65 ಸಾವಿರ ಕೋಟಿ ಮೀಸಲಂತಿದ್ದಾರೆ. ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿ ಹೆಚ್ಚಳವನ್ನು ಮಾಡೋ ಸಾಧ್ಯತೆ ಇದೆ. ಬೆಂಗಳೂರು ಅಭಿವೃದ್ಧಿಗಾಗಿ ವಿಶೇಷ ಅನುದಾನ ಕೊಡುವಂಥ ಸಾಧ್ಯತೆ ಕೂಡ ಇದೆ. ರಾಜಸ್ವ ಸಂಗ್ರಹ ಹೆಚ್ಚಿಸಲು ತೈಲ ಸೆಸ್ ಸೇರಿ ಕೆಲ ತೆರಿಗೆ ಪರಿಷ್ಕರಣೆಯನ್ನು ಮಾಡುವಂಥ ಸಾಧ್ಯತೆ ಇದೆ. ಪ್ರತಿ ಊರು ಎಲ್ಲರಿಗೂ ಕೂಡ ಸೂರು ಅನ್ನುವಂಥ ಯೋಜನೆಯಲ್ಲಿ ಮನೆ ನಿರ್ಮಾಣಕ್ಕೆ ಮುಂದಾಗ್ತಾರೆ. ಮಹಿಳಾ ಸಹಕಾರ ಸಂಘಗಳಿಗೆ ಸಾಲ ಸೌಲಭ್ಯ ಮುಂದುವರಿಕೆ ಸಾಧ್ಯತೆ ಇದೆ. ಆಶಾ ಅಂಗನವಾಡಿ ಕಾರ್ಯಕರ್ತರ ವೇತನ ಹೆಚ್ಚಳ ಕಾರಣ ಮೊನ್ನೆ ಪ್ರತಿಭಟನೆ ಮಾಡಿದ್ರು, ಹಾಗಾಗಿ ಅವರಿಗೆ ಭರವಸೆ ಕೊಟ್ಟಿದ್ದರಿಂದ ಅದನ್ನು ಹೆಚ್ಚಳ ಮಾಡಬಹುದೇನೋ. ಈಗ 1.25 ಲಕ್ಷ ಮತ್ತೆ ಸಾಲ ಮಾಡ್ಕೊಳ್ಳೋದಾದ್ರೆ 6.65 ಲಕ್ಷ ಕೋಟಿಗೆ ಸಾಲ ಹೆಚ್ಚಳವಾಗ್ಬಿಡುತ್ತೆ ಸರ್. ಅದರಲ್ಲಿ 66 ಸಾವಿರ ಕೋಟಿ ಪ್ರತಿ ವರ್ಷ ಸಾಲ ಮತ್ತು ಬಡ್ಡಿನೇ ಕಟ್ಟೋದಾಗ್ಬಿಡುತ್ತೆ. ಹೀಗಿದ್ದಾಗ ಅಭಿವೃದ್ಧಿಗಳಿಗೆ ಹೊಸ ಘೋಷಣೆಯನ್ನ ಮಾಡೋದಾದ್ರೆ ಘೋಷಣೆಗಳು ಬರೀ ಕೇವಲ ಘೋಷಣೆಗಳಾಗಿ ಉಳ್ಕೊಂಡ್ಬಿಡುತ್ತಾ ಅಂತ. 100% ಅಭಿವೃದ್ಧಿ ಭಾಳ ಜನಕ್ಕೆ ನಿಮಗೆ ಯಾಕೆ ಬಜೆಟ್ಟು ಇವರು ಇಷ್ಟು ಸುಲಭವಾಗಿ ಎಸ್ಕೇಪ್ ಆಗ್ತಿದ್ದಾರೆ ಇಂಡಿಯಾ ಅಂತ ದೇಶದಲ್ಲಿ, ಭಾರತದಂಥ ದೇಶದಲ್ಲಿ ಈ ಬಜೆಟ್ ಎಂಬ ಕಳ್ಳಾಟ ಮತ್ತು ನಕಲಿ ಡಾಕ್ಯುಮೆಂಟ್, ಇದು ನಕಲಿ ಡಾಕ್ಯುಮೆಂಟ್, ಇದು ಸರಿಯಾಗಿರೋದು ಕೊಡೋದಿಲ್ವಾ ಸರ್? ಇದು ಬೋಗಸ್ ಡಾಕ್ಯುಮೆಂಟ್. ಲಾಸ್ಟ್ ಬಜೆಟಲ್ಲಿ ನೀವು ಇಯರ್ ಮಾರ್ಕ್ ಮಾಡಿರೋ ದುಡ್ಡುಗಳಿದೆ, ಅದು ರಿಲೀಸ್ ಆಗಬೇಕಲ್ಲ. ಹೌದು, ರಿಲೀಸೇ ಆಗಲ್ಲ, ಅದು ರಿಲೀಸೇ ಆಗಲ್ಲ. ಫಾರ್ ಎಕ್ಸಾಂಪಲ್, ಐ ವಿಲ್ ಗಿವ್ ಯು ಕ್ಲಾಸಿಕ್ ಎಕ್ಸಾಂಪಲ್. ಈಗ ಪರಿಶಿಷ್ಟ ಜಾತಿಗೆ ಅಥವಾ ಅದಕ್ಕೆ ಸಂಬಂಧಿತ ಅಥವಾ ವರ್ಗಕ್ಕೆ ಸಂಬಂಧಿತ ಮಂಡಳಿಗಳಿಗೆ ಅಥವಾ ನಿಗಮಗಳಿಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ದುಡ್ಡು ರಿಲೀಸ್ ಆಗಬೇಕು. ಇದೇನು ಅಂಬೇಡ್ಕರ್ ನಿಗಮ ಈ ಥರ ಏನೇನಿದೆ? ನಾನು ಹೇಳ್ತಿರೋದು SC ಮತ್ತು ಹಿಂದುಳಿದ್ದೇ ಹೇಳ್ತಾ ಇದ್ದೀನಿ, ಬೇರೆ ಬಿಟ್ಬಿಡ್ತೀನಿ ಬೇಕಾದ್ರೆ. ಸುಮಾರು 200 ಕೋಟಿಗೆ ಹೋಗಬೇಕು ಲಾಸ್ಟ್ ಅಲೋಕೇಶನ್ ಪ್ರಕಾರ. ಅದರಲ್ಲಿ 20% ಹೋಗಿಲ್ಲ, ಹಂಗೆ ಉಳ್ಕೊಂಡಿರುತ್ತೆ. ಹಂಗೆ ಹೇಳಿದೆ. ಯಾವುದೋ ಒಂದು ನಿಗಮಕ್ಕೆ ಅಲಾಟೆಡ್ಡೇ 3.25 ಕೋಟಿ 3.25 ಕೋಟಿ ಕೊಟ್ಬಿಟ್ಟಿದ್ದಾರೆ, ಕಮ್ಮಿ ಇರೋದನ್ನ ಕೊಟ್ಬಿಟ್ಟಿದ್ದಾರೆ. ಸೊ ಇದು ಬೋಗಸ್ ಡಾಕ್ಯುಮೆಂಟ್. ಈ ಡಾಕ್ಯುಮೆಂಟ್ಗೆ ಮರ್ಯಾದೆ ಇದೆ ಅಂತ ಅನ್ಕೊಂಡು ಯಾಕೆ ನೀವು ನೋಡ್ತಾ ಇದ್ದೀರಿ ಎಲ್ಲರೂ? ನನ್ನ ಪ್ರಕಾರ ಬಜೆಟ್ ಡಾಕ್ಯುಮೆಂಟ್ಸ್ ಇನ್ ಇಂಡಿಯಾ ಆರ್ ಅಬ್ಸಲ್ಯೂಟ್ ಬೋಗಸ್. ಹೇಳೋದೊಂದು ಮಾಡೋದೊಂದು. ಎರಡನೇದು, ಡಾಕ್ಯುಮೆಂಟ್ಗೆ ಮೊದಲೇ ತನಗೆ ಬೇಕಾಗಿದ್ದನ್ನೆಲ್ಲ ರೈಸ್ ಮಾಡ್ಕೊಂಡ್ಬಿಡೋದು. ಈ ಡಾಕ್ಯುಮೆಂಟಲ್ಲಿ ಬರಬೇಕು ಅಂತೇನಿಲ್ಲ, ಬಜೆಟಲ್ಲಿ ಏನಿಲ್ಲ ಅಂತ ನಾಳೆ ಪುಂಗಿ ಊದೋದು ಕೂತ್ಕೊಂಡು. ವಾಟ್ ಬಜೆಟಿಂಗ್ ಇಟ್ ಈಸ್? ನೀರು ಬಜೆಟ್ಗೆ ಮೊದಲು ರೈಸ್ ಆಗಿಬಿಡುತ್ತೆ, ಹಾಲು ಬಜೆಟ್ಗೆ ಮೊದಲು ರೈಸ್ ಆಗಿಬಿಟ್ಟಿರುತ್ತೆ,
ಬಸ್ಸು ಬಜೆಟ್ಗೆ ಮೊದಲು ರೈಸ್ ಆಗುತ್ತೆ, ಪವರು ಬಜೆಟ್ಗೆ ಮೊದಲೇ ರೈಸ್ ಆಗಿಬಿಟ್ಟಿರುತ್ತೆ, ಅಥವಾ ಇನ್ಯಾವುದು ಆಟೋ ರಿಕ್ಷಾ ಬಜೆಟ್ಗೆ ಮೊದಲೇ ರೈಸ್ ಮಾಡ್ಕೊಂಬಿಡೋದು, ಯಾವ್ಯಾವುದು ಸ್ಟ್ಯಾಂಪ್ ಡ್ಯೂಟಿ ಬಜೆಟ್ಗೆ ಮೊದಲೇ ರೈಸ್ ಮಾಡ್ಕೊ, ಇನ್ನೇನು ಉಳ್ಕೊಂಡಿರುತ್ತೆ. ಯಾವ್ದು ಬೇಕು ಹೇಳಿ. ಈ ಸರ್ಕಾರ ಬಂದ ಮೇಲೆ ಮಾಡಿರೋ ಕಂತ್ರಿ ಕೆಲಸ ಎಲ್ಲ ಹೇಳ್ಕೊಂಬರ್ತೀನಿ ಅನ್ಬೇಕಾರೆ ಎಷ್ಟೆಷ್ಟು ರೈಸ್ ಮಾಡ್ಕೊಂಬಂದಿದ್ದಾರೆ ಇವರು ಅಂತ. ಖಂಡಿದ್ದೆಲ್ಲ ರೈಸ್ ಮಾಡಿದ್ದೀರಿ. ಕಾಟ ತಗೊಳಕ್ಕೆ ಹೋಗೋದು 10 ರೂಪಾಯಿ ಕೊಟ್ಟು ಇದು ತೊಗೊಳ್ತಾ ಇದ್ದಿದ್ದನ್ನೆಲ್ಲ ರೈಸ್ ಮಾಡಿದ್ದೀರಿ, 500 ರೂಪಾಯಿ 600 ರೂಪಾಯಿ 1000 ರೂಪಾಯಿಗೆ ಎಲ್ಲ ರೈಸ್ ಆಗೋಗಿದೆ. ಇನ್ನೇನಿದೆ ರೈಸ್ ಮಾಡೋಕ್ಕೆ ನಿಮ್ಮ ಹತ್ರ? ಹಂಗಾಗಿ ಏನಿದೆ ಈ ಬಜೆಟಲ್ಲಿ? ಮಣ್ಣು ಸತ್ತ ಹೆಳವಂಡ, ಅದು ತೋರ್ಸೋಕೇನು ಇರಲ್ಲ, ಎಂಥದ್ದು ಇಲ್ಲ. ಮೂರನೇದು, ಇದಕ್ಕಿಂತ ಏನು ಮಾಡ್ಬೋದು ಸಿದ್ದರಾಮಯ್ಯನವರು ನಿಮ್ಮ ಪ್ರಕಾರದಲ್ಲಿ? ಸಾಲ ತಂದು ಸಾಲವನ್ನು ತೀರಿಸಲು ಆಗದಿದ್ದರೆ ಅವ್ರಿಗೆ, ಅವ್ರು ಇದ್ರೇನು ಬಿಟ್ಟರೇನು ಫೈನಾನ್ಸ್ ಮಿನಿಸ್ಟರ್ ಆಗಿ? ಸಿದ್ದರಾಮಯ್ಯ ಅವರ 14 or 15 ಬಜೆಟ್ಸ್ಗೂ 13 or 14, ಇದು ಮೂರನೇದಾಯ್ದು, ಎರಡನೇದ ಇವ್ರದ್ದು ಈ ಟರ್ಮಲ್ಲಿ. ಈ ಟರ್ಮಲ್ಲಿ ಎರಡನೇದು, ಮೂರನೇದು, ಮೊದಲನೇದು ಶಾರ್ಟ್ ಟರ್ಮ್. ಟರ್ಮ್. ಈ ಎರಡೂ ಬಜೆಟ್ಗಳಲ್ಲಿ ಯು ಆರ್ ಎ ಫೇಲ್ಡ್ ಮ್ಯಾನ್, ನಾಟ್ ದ ಅರ್ಲಿ 14. ಈ ಎರಡರಲ್ಲೂ ಯು ಆರ್ ಎ ಫೇಲ್ಡ್ ಮ್ಯಾನ್, ಬಿಕಾಸ್ ನಿಮ್ಮನ್ನು ಕೇಳದೆ, ನಿಮ್ಮ ಅರಿವಿನಲ್ಲಿ ಇಲ್ಲದೆ ಮಾಡಬಾರದ ಕಂತ್ರಿ ಕೆಲಸಗಳನ್ನೇ ರಾಜಕೀಯವಾಗಿ ಮಾಡಿ ತಗಲಾಕೊಂಡಿರೋದು 60-65 ಸಾವಿರ ಕೋಟಿನಲ್ಲಿ ಗ್ಯಾರಂಟಿ. ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಾಲ ಎತ್ತುತ್ತಾ ಬಂದಿದ್ದೀರಿ. ನಾನು ಅವತ್ತೇ ಹೇಳಿದೆ, ತಿಂಗಳಿಗೆ 4,000 ಕೋಟಿನೋ 3,000 ಕೋಟಿನೋ ಈ ಥರ ಎತ್ತುತ್ತಾ ಹೋಗ್ತಾ ಇದ್ದೀರಿ ಸಾಲ ನೀವು ಅಂತ. ಜಾಸ್ತಿ ಆಗ್ತಾ ಹೋಗ್ತದೆ. ಎತ್ತಾ ಇದ್ದೀರಿ. ಈಗ ಅದನ್ನು ತೀರ್ಸಕ್ಕೆ ದುಡ್ಡು ಬೇಕಲ್ಲ, 1 ಲಕ್ಷ ತೆಗಿತೀರಿ ಆಚೆಗೆ ಪರ್ಮಿಟೆಡ್ ಲೆವೆಲಲ್ಲಿ. ಕೇಳಿದ್ರೆ ಲಿಮಿಟೇಷನ್ ಲೆವೆಲ್ ಒಳಗಡೆ ಇದ್ದೀವಿ ಅಂತ ಅಂದ್ಬಿಡೋದು. ಬರೀ ಬುರ್ಡೆ ದುಡ್ಡು ಕೊಡದಿದ್ರೆ ಆಯಿತು. ಇದು ಯಾರು ಈ ಪ್ರಾಜೆಕ್ಟ್ಗೆ 3,000 ಕೋಟಿ ಅಂದ್ಬಿಡೋದು ನಾಳೆ, ಸಿದ್ದರಾಮಯ್ಯನಿಗೆ ಜೈ ಅಂತ ಎಲ್ಲ. ಎಂಡ್ ಆಫ್ ದ ಮಂತ್ ಇಯರಲ್ಲಿ ನೋಡಿದ್ರೆ 1,000 ಕೋಟಿನೂ ಹೋಗಿರಲ್ಲ ಅದರಲ್ಲಿ. ಬಟ್ ಸರ್ಕಾರ ಹೇಳ್ಕೊಳುತ್ತೆ GSDPಯಲ್ಲಿ ನಮ್ದು ಮೇಲ್ ಸಾಧಿಸ್ತಾ ಇದ್ದೀವಿ ನಾವು, ಹಾಗಾಗಿ ನಮಗೆ ಅದನ್ನ ನಿಭಾಯಿಸ್ಕೊಳ್ಳೋಕೆ ಅವಕಾಶ ಇದೆ ಅಂತ ಸರ್ಕಾರ. ಅದನ್ನೇ ನಾನು ಹೇಳ್ತಿರೋದು, ನಿಭಾಯಿಸ್ಕೊಳ್ಳೋಕೆ ಇದೆ ಅನ್ಕೊಂಡೇ ಈ ಹಂತಕ್ಕೆ ಬಂದಿದ್ದೀರಿ. ಈಗ ತೆಗಿತಿರೋದನ್ನ ನಿಭಾಯಿಸೋದಲ್ಲ, ಮಾಡಾಗೋಗಿರೋ ಸಾಲಕ್ಕೆ ಎಲ್ಲೋಗ್ತೀರಿ? ಕ್ಲೋಸ್ ಆದ್ರೂ ಮಾಡಬೇಕಲ್ಲ. ಯು ಆರ್ ವಾಕಿಂಗ್ ಇನ್ ಟು ಎ ಪರ್ಫೆಕ್ಟ್ ಸ್ಟಾರ್ಮ್, ಡೆಟ್ ಟ್ರ್ಯಾಪ್ ಒಳಗೆ ಬರ್ತಾ ಇದ್ದೀರಿ, ಬಂದಾಗಿದೆ. ರೆವೆನ್ಯೂ ಸರ್ಪ್ಲಸ್ ಕಾಲಿಟ್ಟಿದ್ದೀರಿ, ರೆವೆನ್ಯೂ ಅದು ಸರ್ಪ್ಲಸ್ ಎಳ್ಕೋಬೇಕು ಒಳಕ್ಕೆ, ಅದು ಯಾವತ್ತು ಎಳಿಯತ್ತೋ ಗೊತ್ತಿಲ್ಲ. ಸರ್ಪ್ಲಸ್ ಬಜೆಟ್ಗೆ ಹೋಗೋ ಸಾಧ್ಯತೆ ಅಂತೂ ತೀರಾ ಕಡಿಮೆ ಅಲ್ಲ ಸರ್. ಸರ್ಪ್ಲಸ್ ಹಾಗಂದ್ರೆ ಏನು? ಚೂರು ಎಕ್ಸ್ಪ್ಲೈನ್ ಮಾಡಿ, ಏನು ಸರ್ಪ್ಲಸ್ ಬಜೆಟ್ ಅಂದ್ರೆ? ಅಲ್ಲ ಸಾಲದಿಂದ ಏನ್ರಿ ಸರ್ಪ್ಲಸ್ ಬಜೆಟ್ ಅಂದ್ರೆ? ಅಲ್ಲ ಸಾಲದಿಂದ ಮುಕ್ತಿ ಹೊಂದ್ಕೊಂಡು ಮುಂದೆ ಬರೋ. ಸುಮ್ಮನೆ ಜೋಕ್ಗಳೆಲ್ಲ ಮಾಡಬೇಡ್ರಿ, ಒಳ್ಳೆ ಕತೆ ಐತಿ ಇವ್ರದ್ದು. ಸರ್ಪ್ಲಸ್ ಇಂಡಿಯಾನಲ್ಲಿ ಯಾರದ್ರಿ ಇದೆ ಸರ್ಪ್ಲಸ್ ಬಜೆಟ್? ಅಲ್ಲ ಡೆಲ್ಲಿ ಇದ್ದಿದ್ದು ಸಾಲಕ್ಕೆ ಹೋದ್ರಲ್ಲ. ಡೆಲ್ಲಿಲಿ ಯಾಕಿತ್ತು? ಡೆಲ್ಲಿನೂ ಯಾವ ಸರ್ಪ್ಲಸ್ ಅಲ್ಲೂ ಇರಲಿಲ್ಲ. ಸುಮ್ಮನೆ ಅದೊಂದು ಇನ್ನೊಂದು ಬುರುಡೆ ಪೇಪರ್ ಅಡ್ಜಸ್ಟ್ಮೆಂಟ್ ಆ ಡೆಲ್ಲಿ ಸರ್ಪ್ಲಸ್ಸುವೆ. ಕೇಂದ್ರ ಸರ್ಕಾರ ಕೊಟ್ಟಿದ್ದ ದುಡ್ಡನ್ನೆಲ್ಲ ನೀವು ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ನನ್ನ ದುಡ್ಡನ್ನು ಮಾತ್ರ ತೋರಿಸಿ ಸರ್ಪ್ಲಸ್ ಅಂದರೆ ಯಾವ ಸರ್ಪ್ಲಸ್ ಅದು? ಈ ಪ್ರಪಂಚದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ನನಗೆ ನೆನಪಿಗೆ ಬರ್ತಾ ಇಲ್ಲ, ನಾನು ಬಂದರೆ ನಾಳೆ ಹೇಳ್ತೀನಿ, ನಾಳೆ ಬಜೆಟ್ ಇರೋದ್ರಿಂದ ಸರ್ಪ್ಲಸ್ ಇರೋ ದೇಶನೇ ಇಲ್ಲ. ಹೋಗತ್ತ ಕಡೆಗೆ ಅಂತ ಎಲ್ಲ ಡೆಫಿಸಿಟ್ ಎಲ್ಲೂ ಇಲ್ಲ, ಎಂಥದ್ದು ಇಲ್ಲ. ನಮ್ಮ ತಾತನ, ನಮ್ಮ ಮುತ್ತಾತ, ನಮ್ಮ ಮರಿ ತಾತನಷ್ಟು ದೊಡ್ಡದು ಟ್ಯಾಕ್ಸ್ ಡೆಟ್ಟಲ್ಲಿ ಸಿಕ್ಕಾಕೊಂಡು ಕೂತಿದ್ದಾರೆ ಅಮೆರಿಕ. ತಾತಂದು ಮುತ್ತಾತನಷ್ಟು. ನಾವು ಯಾವ ಲೆಕ್ಕ? ಮೂರನೇದು ನಮ್ಮ ಲೆಕ್ಕ ಮಾತೆತ್ತಿದ್ರೆ, ಮೋದಿಯವರೇ ನೀವು ಸಾಲ ಎತ್ತಿರ ಅಂತೀರಲ್ಲ, ಮೋದಿ ಎತ್ತಿರೋ ಸಾಲ, ರಾಜ್ಯ ಸರ್ಕಾರಗಳು ಎತ್ತಿರೋ ಸಾಲ, ಇದು ಎರಡೂ ಸೇರಿಸ್ಬಿಟ್ರೆ ತಂದು ಇಂಡಿಯಾ ಹಂಗೆ ಕಿಮಕ್ ಅಂತ ಇಲ್ಲದೆ 3 ಅಡಿ ಬೈ 6 ಅಡಿ ಮಾಡಿ ಊತಾಕ್ಬಿಡ್ಬೋದು ಬೇಕಾರೆ. ಅಷ್ಟಿದೆ.